ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶಿವಲಿಂಗ ಎಂದರೆ ಏನು? ಅದರ ವಾಸ್ತವ ರೂಪವೇನು? ಶಿವಲಿಂಗವನ್ನು ಮುಟ್ಟಬಹುದೇ? ಶಿವಲಿಂಗದಲ್ಲಿ ವಿಭಿನ್ನ ರೀತಿಗಳು ಇವೆಯೇ? ಶಿವಲಿಂಗ ಉದ್ಭವ ಹೇಗೆ ಆಯಿತು? ಶಿವನನ್ನು ಲಿಂಗ ರೂಪದಲ್ಲಿ ಮಾತ್ರ ಏಕೆ ಪೂಜಿಸುತ್ತಿದ್ದಾರೆ? ಹೀಗೆ ಮನಸ್ಸಿನಲ್ಲಿ ಹಲವಾರು ಅನೇಕ ಪ್ರಶ್ನೆಗಳಿವೆ. ಈ ಒಂದು ವಿಡಿಯೋ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಈ ಮಾಸದಲ್ಲಿ ಶಿವಭಕ್ತರು ಶಿವನಾಮಸ್ಮರಣೆಯ ಮೂಲಕ ಪರವಶರಾಗುತ್ತಾರೆ. ಹಾಗಾಗಿ ಮೊದಲು ನಾವು 12 ಜ್ಯೋತಿರ್ಲಿಂಗಗಳಾದ ಅತ್ಯಂತ ಮಹಿಮೆಯುತವಾದ ಶಿವಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. 12 ಜ್ಯೋತಿರ್ಲಿಂಗಗಳಾದ ಉಜ್ಜಯಿನಿ ವೈದ್ಯನಾಥ ಜ್ಯೋತಿರ್ಲಿಂಗ, ಶ್ರೀಶೈಲ ಭೀಮಶಂಕರ ಲಿಂಗ, ವಾರಣಾಸಿ ಕೇದಾರನಾಥ್ ಆಲಯ, ಮಹಾಕಾಲೇಶ್ವರ ಲಿಂಗ, ಮಲ್ಲಿಕಾರ್ಜುನ ಲಿಂಗ, ಓಂಕಾರೇಶ್ವರ ಲಿಂಗ, ಸೋಮನಾಥ ಲಿಂಗ, ತ್ರಯಂಬಕೇಶ್ವರ ಲಿಂಗ, ರಾಮೇಶ್ವರ ಶ್ರೀಶೈಲ ಕ್ಷೇತ್ರ, ನಾಗೇಶ್ವರ ಲಿಂಗ, ಕಾಶಿ ವಿಶ್ವನಾಥ ಲಿಂಗ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಇವೆಲ್ಲ 12 ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಆದರೆ ಶಿವಲಿಂಗ ಎಂದರೆ ಏನು? ಶಿವಲಿಂಗವನ್ನು ಪೂಜಿಸುವುದೇನು? ಶಿವನನ್ನು ಲಿಂಗದ ರೂಪದಲ್ಲಿ ಮಾತ್ರ ಪೂಜಿಸುವುದರ ಹಿಂದೆ ಇರುವ ರಹಸ್ಯವೇನು? ಈ ವಿಷಯಗಳನ್ನು ತಿಳಿಯುವುದು ಅತ್ಯಂತ ಮುಖ್ಯವಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಆಕಾಶವೇ ಶಿವಲಿಂಗ ರೂಪವಾಗಿದೆ. ವಾತಾವರಣದ ಬದಲಾವಣೆಗಳ ಮೂಲಕ ಭೂಮಿಯೆಲ್ಲ ಬ್ರಹ್ಮಾಂಡ ಶಿವಲಿಂಗ ರೂಪವಾಗಿದೆ. ಶಿವನ ನಿರಾಕಾರ ಸ್ವರೂಪವೇ ಶಿವಲಿಂಗವಾಗಿದೆ. ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಇರುತ್ತದೆ. ಹಾಗೆ ಲಿಂಗ ಎಂಬ ಪದಕ್ಕೂ ಸಹ ವಿಭಿನ್ನ ಅರ್ಥಗಳಿವೆ. ಚಿಹ್ನೆಗಳು, ವ್ಯವಹಾರಗಳು, ಗುಣಗಳು, ಹೀಗೆ ಅನೇಕ ಅರ್ಥಗಳಿವೆ. ಸಕಲ ಸೃಷ್ಟಿಯಲ್ಲಿ ಲೀನವಾಗಿರುವವನೇ ಲಯಕಾರ ಎಂದು ಹೇಳುತ್ತಾರೆ. ವಾಯು, ಅಗ್ನಿ, ಜಲ, ಹೀಗೆ ಲಿಂಗಗಳು ಹಲವು ರೂಪಗಳಲ್ಲಿ ಇವೆ. ಬ್ರಹ್ಮಾಂಡದಲ್ಲಿ 2 ವಸ್ತುಗಳಿವೆ. ಒಂದು ಕಾಂತಿ, ಮತ್ತೊಂದು ಪದಾರ್ಥ. ನಮ್ಮ ಮಾನವ ದೇಹವು ಪದಾರ್ಥದಿಂದ ನಿರ್ಮಿತವಾಗಿದೆ. ಅದರಲ್ಲಿ ಆತ್ಮ ಕಾಂತಿಯಿಂದ ತುಂಬಿದೆ. ಹಾಗೆಯೇ ಶಿವನು ಕೂಡ ಪದಾರ್ಥ ಹಾಗೂ ಶಕ್ತಿಕಾಂತಿಗಳಿಂದ ತುಂಬಿದೆ. ಅದಕ್ಕಾಗಿಯೇ ಶಿವಲಿಂಗವಾಗಿದೆ. ಶಿವಲಿಂಗವನ್ನು ಪೂಜಿಸುವುದರಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ. ಆಸೆ, ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತವೆ. ಬ್ರಹ್ಮಾಂಡದಲ್ಲಿ ಇರುವ ಸಕಲ ಶಕ್ತಿ ಪದಾರ್ಥಗಳು ಶಿವಲಿಂಗದಲ್ಲೇ ಸಂಕೋಚಿತವಾಗಿವೆ. ಶಿವಲಿಂಗವು ಬ್ರಹ್ಮಾಂಡ ರೂಪವಾಗಿದೆ. ಶಿವಲಿಂಗವು ಶಿವಪಾರ್ವತಿಯರ ಅರ್ಧನಾರೀಶ್ವರ ತತ್ವವಾಗಿದೆ. ಪ್ರಕೃತಿ ಪುರುಷನ ಸಮಾನತೆಯೇ ಆ ರೂಪವಾಗಿದೆ. ಈ ಇಬ್ಬರು ಇದ್ದಾಗಲೇ ಸೃಷ್ಟಿ ಪೂರ್ಣಗೊಳ್ಳುತ್ತದೆ. ಇನ್ನು ಶಿವಲಿಂಗ ಹೇಗೆ ಉದ್ಭವವಾಯಿತು ಎಂದು ನೋಡೋದಾದರೆ, ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಲ್ಲಿಯೂ ಯಾರು ಮಹಾನ್ ಶಕ್ತಿವಂತ ಎಂಬ ಸಂವಾದ ನಡೆಯುತ್ತದೆ. ಆಗ ಶಿವನು ಒಂದು ರೂಪವನ್ನು ಸೃಷ್ಟಿಸುತ್ತಾನೆ. ಆ ರೂಪಕ್ಕೆ ಆದಿ ಅಂತ್ಯ ಇರೋದಿಲ್ಲ. ಆ ರೂಪಕ್ಕೆ ಆದಿ ಅಂತ್ಯ ತಿಳಿದುಕೊಳ್ಳಲು ಶಿವನು ಬ್ರಹ್ಮ ಮತ್ತು ವಿಷ್ಣುವನ್ನು ಕಳುಹಿಸಿದನು ಎಂದು ಹೇಳಲಾಗುತ್ತದೆ. ಆದರೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಅದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಹೀಗಾಗಿ ಶಿವನನ್ನು ಬ್ರಹ್ಮಾಂಡ ರೂಪವೆಂದು ಪರಿಗಣಿಸಿ ಅವನು ಸೃಷ್ಟಿಸಿದ ಅನಂತ ಆದಿ ಅಂತ್ಯ ರೂಪವನ್ನು ಲಿಂಗರೂಪವಾಗಿ ಪರಿಗಣಿಸಿ ಬ್ರಹ್ಮ ಮತ್ತು ವಿಷ್ಣುವು ಪೂಜಿಸಿದರೆಂದು ಹೇಳುತ್ತಾರೆ. ಆದ್ದರಿಂದಲೇ ಶಿವನನ್ನು ಪರಬ್ರಹ್ಮ ಸ್ವರೂಪವಾಗಿ ಪರಿಗಣಿಸಿ ಜ್ಯೋತಿರ್ಲಿಂಗಗಳನ್ನು ಪೂಜಿಸುತ್ತಿದ್ದಾರೆ. ಇನ್ನು ಮುಖ್ಯವಾಗಿ ನಮಗೆಲ್ಲ 12 ಜ್ಯೋತಿರ್ಲಿಂಗಗಳು ಇವೆ ಎಂದು ಗೊತ್ತು. ಆದರೆ ನಿಜಕ್ಕೆ 108 ಜ್ಯೋತಿರ್ಲಿಂಗಗಳು ಇದ್ದವು. ಆದರೆ ಈಗ ಕೇವಲ 12 ಮುಖ್ಯ ಜ್ಯೋತಿರ್ಲಿಂಗಗಳು ಮಾತ್ರ ಉಳಿದಿವೆ. ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಭೃಗು ಮಹರ್ಷಿಯು ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಸರ್ವೋತ್ತಮರು ಯಾರು ಎಂದು ಪರೀಕ್ಷಿಸಲು ಕೈಲಾಸಕ್ಕೆ ಹೋಗುತ್ತಾರೆ. ಆಗ ಅವರು ಶಿವನ ಬಳಿಗೆ ಬಂದಾಗ ಶಿವನು ಅವರನ್ನು ಗಮನಿಸಲೇ ಇಲ್ಲ. ಶಿವನು ಪಾರ್ವತಿ ದೇವಿಯೊಂದಿಗೆ ಏಕಾಂತದಲ್ಲಿ ಕುಳಿತಿದ್ದನು. ಹೀಗಾಗಿ ಭಗವಾನ್ ಶಿವನು ಭೃಗು ಮಹರ್ಷಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದನು. ಇದರಿಂದಾಗಿ ಭೃಗು ಮಹರ್ಷಿಯು ಶಿವನ ಮೇಲೆ ಕೋಪಗೊಂಡು ಶಿವನನ್ನು ಲಿಂಗ ರೂಪದಲ್ಲಿ ಮಾತ್ರ ಪೂಜಿಸಬೇಕು ಎಂದು ಶಾಪ ನೀಡಿದನು. ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಶಿವನನ್ನು ತನ್ನದೇ ಆದ ರೂಪದಲ್ಲಿ ಪೂಜಿಸದೆ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಡಿಯೋ.
ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.